ಭಾಳ ಸಂತೋಷ. ಯಾವಾಗಲೂ ಹೊಸ ವರ್ಷ ಅಂದರೆ ಹೊಸ ಚಿಂತನೆ, ಹೊಸ ಭವಿಷ್ಯವನ್ನು ಮೂಡಿಸ್ತಕ್ಕಂಥ, ವಿಶ್ವಾಸವನ್ನು ಕೊಡ್ತಕ್ಕಂಥದ್ದು. ಯಾವಾಗಲೂ ಕೂಡ ಹಳೆದು ಚೆನ್ನಾಗಿತ್ತು, ಮುಂದಿನ ವರ್ಷ ಇನ್ನೂ ಚೆನ್ನಾಗಿರಬೇಕು ಅಂತೇಳಿ ಎಲ್ಲರಿಗೂ ಆಸೆ ಇರ್ತದೆ. ಅದು ಆಗಲಿ. ಎಸ್ಪೆಷಲಿ ನಮ್ಮ ಮಕ್ಕಳು ಈ ದೇಶದ ಪ್ರಜೆಗಳಲ್ವ ನಾಳೆ. ಸೊ ಅವ್ರನ್ನ ತಯಾರಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತಕ್ಕಂಥ ಜವಾಬ್ದಾರಿನ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಮಕ್ಕಳು ಕೂಡ ಅದೇ ರೀತಿಯನ್ನು ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ಮುಂದಿನ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಗಲಿ. ಈ ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೀವಿ, ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಗ್ಯಾರಂಟಿ ಇದ್ದೇ ಇರ್ತದೆ. ಕನ್ಫ್ಯೂಷನ್ ಗ್ಯಾರಂಟಿ ಕಮ್ಮಿ ಆಗ್ತದೆ. ಶಿಕ್ಷಣ ಸಚಿವರ ಒಂದು ನಿರ್ಣಯ, ಹೊಸ ವರ್ಷದ ಒಂದು ನಿರ್ಣಯ ಅಥವಾ ಒಂದು ಏನು ಅನ್ನುವಂಥದ್ದು ಇಲ್ಲ, ನನಗೆ ನಿರ್ಣಯ ಅನ್ನೋದ್ರ ಬದಲು ಒಂಥರ ಇದು ನೀರು ಹರಿತಕ್ಕಂಥ ಹೊಳೆ ಇದ್ದಂಗೆ. ಯಾಕೆಂದರೆ ಏನಾಗ್ತದೆ ಇದರೊಳಗೆ ಕೊಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದರು, ಮಧು ಕಷ್ಟದ ಇಲಾಖೆ, ಸಮಸ್ಯೆಗಳು ಜಾಸ್ತಿ ಇದೆ ಅಂಥೇಳಿ. ಸೊ ಎಲ್ಲದನ್ನೂ ಒಟ್ಟಿಗೆ ಈಗ ನಿಮ್ಗೆ ಒಂದು ವರ್ಷ ನಿಮಗೆ ಕೈಗೆ ಸಿಗಲಿಲ್ಲಪ್ಪ, ಈ ಕೈಗೆ ಎಲ್ಲಿ ಬೇಕಾದ್ರೆ ಸಿಗ್ತೀವಿ. ಹಾಗೆ ಅದು ಸಮಸ್ಯೆ ಇದ್ದಾಗ ಬಂದು ಹೇಳ್ಕೊಳ್ಳೋದ್ರ ಬದಲು ಸಮಸ್ಯೆಗೆ ಏನು ಮಾಡಿದ್ದೀನಿ ಅಂತ ಹೇಳಬೇಕಾಗತ್ತೆ. ಈಗ ಅದನ್ನು ನೀವು ಒಪ್ಕೊಳ್ತೀರಿ ಅಂತೇಳಿ ಭಾವಿಸ್ತೀನಿ. ಯಾಕೆಂದರೆ ಸ್ವಲ್ಪ ಸಮಯ ಆಯಿತು. ಇದು 30-40 ವರ್ಷದ ಇರ್ತಕ್ಕಂಥ ಸಮಸ್ಯೆಗಳನ್ನು ಒಂದೇ ಸತಿಗೆ ನಾವು ಸರಿ ಮಾಡೋಕ್ಕಾಗೋದಿಲ್ಲ. ಅದನ್ನ ಹಂತವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದಕ್ಕೆ ನಾನು ವಿಶ್ವಾಸ ಕೊಡಬಲ್ಲೆ. ಇದೆಲ್ಲ ಸಮಸ್ಯೆ ಒಂದು ಕಡೆಗಿದ್ದು ಅಭಿವೃದ್ಧಿ ಮತ್ತು ಇನ್ನೂ ಚೆನ್ನಾಗಿ ನನ್ನ ಡಿಪಾರ್ಟ್ಮೆಂಟ್ನ, ಇಲಾಖೆನ ನಡೆಸ್ತಕ್ಕಂಥದ್ದು. ಏಕೆಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್. ಅದಕ್ಕೆ 100% ನಾವು ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಸಚಿವರು ಅನ್ನೋದನ್ನು ಹೊರತುಪಡಿಸಿ ಈಗ ನಾನು ಈ ವರ್ಷ ಇಂಥದ್ದೊಂದು ಮಾಡಬೇಕು, ಅದು ಫಿಟ್ನೆಸ್ ಆಗಿರ್ಬೋದು, ಊಟೋಪಚಾರ, ಏನೋ ಒಂದು ನಿರ್ಣಯವನ್ನು ಪರ್ಸ್ನಲಿ ತಗೊಳ್ಳೋದು ಏನು ಅನ್ನುವಂಥದ್ದು. ಹೆಲ್ತ್ ಈಸ್ ವೆಲ್ತ್. ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಹೇಳ್ತೀನಿ. ಮಕ್ಕಳಿಗೂ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಥರದ್ದು ಆಗಬೇಕಾದ ಇವತ್ತು ವೆರಿ ಕಾಂಪಿಟೇಟಿವ್ ವರ್ಲ್ಡ್. ಇವತ್ತು ಎಲ್ಲದರಲ್ಲೂ ನಿಪುಣರು ಆಗಬೇಕು. ಆವಾಗಲೇ ನೀವು ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆ ಅದು ಎಲ್ಲರಿಗೂ ಕೂಡ ಅದು ಸಿಗಲಿ ಅಂತ ಹೇಳಿ ಅದಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಎಲ್ಲ ಥರದ ಸಹಕಾರವನ್ನು ನಾವು ಮಾಡ್ತೀವಿ.